ವಾಸ್ತವ ಸಂಖ್ಯೆ ಮೇಲಿನ ಮುಂದುವರೆದ ಸಮಸ್ಯೆಗಳು. ಇಂದು ನಾವು ಯಾವ ರೀತಿ ಸಮಸ್ಯೆ ತೊಗೊಂಡ್ರೆ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧನೆ ಪರಿಹಾರ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 3 + √5 = p/q. p/q ಹೋಲಿಕೆ ಮಾಡೋಣ. ನಮ್ಮ √5 ಇಲ್ಲೇ ಇಟ್ಕೊಂಡು 3 ಆ ಕಡೆ ಹೋಗಬೇಕು. ಪ್ಲಸ್ ಇದು ಆ ಕಡೆ ಹೋದರೆ ಈಕ್ವಲ್ ಟು ಆ ಕಡೆ ಹೋದಾಗ ಮೈನಸ್ ಆಗ್ತದೆ. -3 √5 ಪ್ಲಸ್ ಆಗ್ತದ್ರಿಂದ p - 3q / q ಆಗ್ತದೆ. ಕೆಳಗಡೆ ವಾಕ್ಯವನ್ನು ಬರೀಬೇಕು. p ಮತ್ತು qಗಳು ಪೂರ್ಣಾಂಕಗಳಾಗಿವೆ. p - 3q / q ಒಂದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ therefore ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಆದ್ದರಿಂದ ನಾವು ಮಾಡಿರುವ ಊಹೆ ತಪ್ಪಾಗಿದೆ. therefore 3 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಥ್ಯಾಂಕ್ ಯು. ಈ ಸಂಖ್ಯೆ ಇನ್ನೊಮ್ಮೆ ನೋಡ್ರಿ, ನಾನು ಹೇಳಿಬಿಡ್ತೀನಿ. 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪರಿಹಾರ. 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ ತಗೋಬೇಕು. 3 ಆ ಕಡೆ ಹೋದ್ವಿ ಅಂದ್ರೆ ಪ್ಲಸ್ ಇದು ಮೈನಸ್ ಆಕತಿ. 3 √5 ಅದೇ ರೀತಿ ಇದು √5 p ಲಸ ಏನಾಕತಿ q ಆಕತಿ. q × 3q ಆಕತಿ. p ಮತ್ತು q ಪೂರ್ಣಾಂಕಗಳಾಗಿವೆ. 3p ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆಮೇಲೆ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. √5 ಒಂದು therefore ಆದರೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಆದರೆ ನಾವು ಮಾಡೋದು ಊಹೆ ತಪ್ಪಾಗಿದೆ. ಹಾಗಾಗಿ therefore 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಸಾಧಿಸಲಾಯಿತು. ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸಾಧ್ಯದಷ್ಟು ಶೇರ್ ಮಾಡಿ ಮತ್ತು
ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಆಯ್ಕೆ ಮಾಡಿ. ಇದೇ ರೀತಿ ಮುಂದಿನ ಸಮಸ್ಯೆಗಳು ಮುಂದುವರಿಯಲಾಗುವು. ಥ್ಯಾಂಕ್ ಯು, ಧನ್ಯವಾದಗಳು.